ಡಿಪೆಂಡ್ ಮತ್ತೆ ಡಿಪೆಂಡ್ ಗೊತ್ತಿರೋಳಂಗೆ ಅಂತ ಇಟ್ಕ ತಾಯಿ ಅಂದ್ರೆ ಇದ್ರನ್ನ ಜಗತ್ತಿರೋದು, ತಾಯಿ ತಂದೆ ಇದ್ರನ್ನ ಜಗತ್ತು, ನೀವಿದ್ರೆ ಜಗತ್ತು. ನಿಮ್ಮಂತ ಲಕ್ಷ ಮಂದಿ ಸಾಕು ನನಗೆ, ಸಾವಿರಾರು ಮಂದಿ ಏನು ಬೇಕಿಲ್ಲ. ಇದೇ ಬಲಮುರಿ ಅಮ್ಮ ನೋಡಿ, ನೋಡಿ ಇದೇ ಬಲಮುರಿ. ಗೊತ್ತಿಲ್ಲ ಹಂಗೆ ಲೆವೆಲ್ ಬಿಡ್ತೀನಿ ನೋಡಿ. ಯಾರಿಗೆ ಮಕ್ಕಳಿಲ್ಲ ಅಂತ ಬಂದು ಮನೆಗೆ ಹಂಗಿದೆ ಹಿಂಗಿದೆ ಸುಮ್ಮನೆ ಏನೋ ಹೇಳಿಕೆ ಬಿಡಿ. ಸಾಕ್ಷಾತ್ ಉದ್ಭವ ಮೂರ್ತಿ ಹೇಗಿದೆ ಹಂಗೆ ಮಕ್ಕಳಿದ್ದಾರೆ ನನಗೆ. ಗೊತ್ತಿಲ್ಲ ಅಂದ್ರೆ 5 ಲಕ್ಷ 10 ಲಕ್ಷ ಮಗ 2 ದಿನ ಕಾಯಿರಿ ಬರ್ತಾರೆ. ಎಕ್ಸಾಮ್ ಇದೆ ನಡೀತಿದೆ. ದುರ್ಗಮ್ಮ ಹೆಂಗಿತ್ತಂಗೆ ದೊಡ್ಡ ಮಗ ಇದ್ದಾನೆ 14 ವರ್ಷ 5 ವರ್ಷ ಬಿಡ್ತಾನೆ ಅವನು. ಗಂಗಮ್ಮ ಹೆಂಗಿತ್ತಂಗೆ ಚಿಕ್ಕ ಮಗ ಅವನು 10 ವರ್ಷ ಬಿಡ್ತಾನೆ. ಈಗ 14 ವರ್ಷದ 8 ವರ್ಷಕ್ಕೆ ಹಂಗೆ ಮಕ್ಕಳಿರೋದು. ಇದೇ ಬಲಮುರಿ ಗೊತ್ತಿರುತ್ತೀನಿ. ಸಾಮಾನ್ಯವಾಗಿ ಹಾವು ಮರ ಬೆಳೆಯುತ್ತೆ, ಪರೆ ಬಿಡುತ್ತೆ ಅಂದ್ರೆ ಅದು ಇದನ್ನೆಲ್ಲ ಲೈವ್ ಲೈಫ್ ಯಾವ ಬರ್ತಾನೆ ಮಕ್ಕಳು ತೋರಿಸ್ಬರ್ತೀನಿ. ನಿಮಗೆ ತೋರ್ಸಕ್ಕಾಗಲ್ಲ. ಇದೇ ಪರೆ ಬಿಡೋದು, ಇದೆ ಹಾವು ತಾನಾಗೆ ಬೆಳೀತಾರೆ ಅಂತ ಗೊತ್ತಾಗುತ್ತಾ. ಇಲ್ಲಿ 1 ರೂಪಾಯಿ ದುಡ್ಡು ನಾವು ಯಾರನ್ನು ಕೇಳೋದಿಲ್ಲ. ಇಲ್ಲಿ ನೆನಪಿರ್ಲಿ, ರಸ್ತೆಗಾಲಿ ಊರಗಾಲಿ ಯಾವುದೇ ಗ್ರಾಮದಲ್ಲಿ ಅದೆಲ್ಲ ಯಾರು ಸಂಘ ಮಾಡಿದ್ರೆ ದುರ್ಗಾಸನ ಕಡೆ ಬಂದು 1 ರೂಪಾಯಿ ದುಡ್ಡನ್ನ ಅದು ಫ್ರೀ ಕೊಡಬಾರ್ದು. ಯಾರು ಬಟ್ ಟೋಲ್ಗೂ ಫ್ರೀ ಬಿಡಬಾರ್ದು. ಯಾವುದೇ ಸಂಸ್ಥೆಯಲ್ಲಿ ಡಿಪಾರ್ಟ್ಮೆಂಟಲ್ಲಿ ಫ್ರೀ ಬಿಡೋಂಗಿಲ್ಲ. ಏನಾರ ಅಂತ ತೊಂದರೆ ಆದರೆ ನಾವೇ ಲೆವೆಲ್ ಹಾಕಿರ್ತೀನಿ ಅಂದ್ರೆ ಅರ್ಥಾಗುತ್ತಾ. ಹಂಗಾದ್ರೆ ಸೇವೆ ಮಾಡೋ ಆಸೆ ಇದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ, ಜನಗಳಿಗೆ ತೊಂದರೆ ಆಗುತ್ತೆ. ನಮಗೆ ನಾವು ದಿವಸ ಪೂಜೆ ಮಾಡ್ಕೊಂಡಿದ್ದೀವಿ, ಬರೋ ಜನಕ್ಕೆ ತೊಂದರೆ ಆಗುತ್ತೆ. ಅಲ್ಲ ಮಳೆ ಬಂದರೆ ಕಷ್ಟ ಆಗ್ತದೆ, ಪೇಷಂಟ್ ಬರೋಕ್ಕೆ, ಬಾಣ್ತೆ ಬರೋಕ್ಕೆ, ವಯಸ್ಸಾಗ ಬರೋಕ್ಕೆ ಕಷ್ಟ ಆಗುತ್ತೆ. ದೇವಸ್ಥಾನ ಮ್ಯಾಲ್ ಮಾಡ್ತೀವಿ ಗೊತ್ತಿರುತ್ತೆ ನಿಮಗೆಲ್ಲ. ಎಲ್ಲರೂ ನಂಬರ್ ಕೊಟ್ಟಾರೆ, ಬಿಲ್ಡಿಂಗ್ ನಾನು ಮಾಡ್ತೀನಿ, ಸ್ವಲ್ಪ ನಾನು ಕೊಡ್ತೀನಿ, ದೇವಸ್ಥಾನ ನಾನು ಕಟ್ತೀನಿ, ನಾನೇ ಮೇಸ್ತ್ರಿ, ನಾನು ಹಂಗ್ ಮಾಡ್ತೀನಿ, ನಾನು ಹಿಂಗ್ ಮಾಡ್ತೀನಿ ಅಂತ ಹೇಳಿ ಎಲ್ಲವನ್ನೂ ಊದೋಯ್ರೆ. ಏನ ಶಂಕರ ಕಾಳೆ ಊದೋಯ್ರೆ. ಇಷ್ಟು ಬುಕ್ ಸಣ್ಣ ಸಣ್ಣ ಬರೋ ಒಂದು 100 ರೂಪಾಯಿ 200 ರೂಪಾಯಿ ಓದ್ತಿರೋ ಬುಕ್ ಅಲ್ವಾ. ನಾನೊಂದು 5 ರೂಪಾಯಿ ಬುಕ್ ಇಷ್ಟಪಟ್ಟು ತುಂಬೈತೆ. ಏನು ಕತೆ ಹೇಳೋದು ಎಲ್ಲೋ ಕೆಲವು ಪುಣ್ಯಾತ್ಮರು ಮುಂದೆ ಕೊಡ್ತಾರೆ. ಎಲ್ಲೋ ಕೆಲವು ಪುಣ್ಯಾತ್ಮರುಗಳು ನಿಮ್ಮಂತ ಭಕ್ತರು ಒಂದೊಂದು ರೂಪಾಯಿಗೆ ಸಾಕು ನನಗೆ. ನಾನೇನು ಕೋಟ್ಯಾಧೀಶ್ವರ ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇವತ್ತು ಮಾಡ್ಸಕ್ ಬಂದ ನಾನು. ನಿಮ್ಗೆ ಗೊತ್ತಿರುತ್ತೆ, ನಾನು ಯೂಟ್ಯೂಬ್ ಫೇಸ್ ಮಾಡೋರು ಇವರಿಗೆ ಕಾಲ್ ಬರೋದು, ಇವರೇ ನೀವೆಲ್ಲ ಬರೋಕೆ ಮುಖ್ಯವಾದ ಕಾರಣ. ಇನ್ನು ಇರ್ತಾರೆ ಕಾರ್ಪೆಂಟ್ ಅಲ್ಲಿ. ಇನ್ನು ಅವರು ಕತೆ ಹೇಳೋ ಬದಲು ಬಂದ ನಮ್ಮ ಅಣ್ಣ ಒಬ್ಬ ಗೊತ್ತಾ. ನಮ್ಮ ಅಣ್ಣ ಅಂದ್ರೆ ಚಂದ್ರಣ್ಣ ಅಂತೇಳಿ, ಬಣ್ಣಲ್ಲಿ ಚಂದ್ರಣ್ಣ ಅಂತೇಳಿ ಬಂದನ ಹೇ ಬಾಲಿ. ಇವ್ ಚಂದ್ರಣ್ಣ ಅಂತೇಳಿ ಹಸು ಸತ್ತೋಗ್ಬಿಡುತ್ತೆ ನಂದು. ನನ್ನ ಕೆಲಸಗಾರ ಬಹಳ ನಿಯತ್ಕಾರಿದಾರಲ್ಲಿ. ಪೇಪರ್ ತಿಂದ್ರು ಹೊಸ ಗೊತ್ತಿಲ್ಲ. ಅವ್ರಿಗೆ 11 ಜನ ಇದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಬಂದು 6 ಗಂಟೆ ಟೈಮ್ ನೋಡ್ತಾರೆ. ಏನ್ ನೋಡ್ತಾರೆ? ಟೈಮ್ ನೋಡ್ಕೊಂಡು ಹೋಗೋದಕ್ಕೆ ಕೆಲಸಗಾರ ಸಿಕ್ಕ. ಅದು ಇವನ್ 3 ಜನ ಒಳ್ಳೆ ಬಂದಾರೆ ಪುಣ್ಯಾತ್ಮರು. ಯಾಕೆ ಹಸು ಒಂದು ಪ್ಲಾಸ್ಟಿಕ್ ಕವರ್ ತಿಂದು ಸತ್ತೋಗ್ಬಿಡುತ್ತೆ. ವೇದನಲ್ಲಿ ಬೈಕ್ ಬಿಡ್ತೀನಿ ಅವರಿಗೆ, ಆಮೇಲೆ ಲೆವೆಲ್ ಹಾಕ್ಬಿಡ್ತೀನಿ. ಮಾನಸ್ ಬಳಿ ಕೇಳ್ಕೊಂಡು ನಮ್ಮ ಚಂದ್ರಣ್ಣ ಬೆಂಗಳೂರು ಚಂದ್ರಪ್ಪ ಸರ್ಕಲ್ ಹೃದಯವಂತ ಈ ಅಣ್ಣ ಅಲ್ಲಿಂದ ಫೋನ್ ಮಾಡ್ತಾ ಹಸು ಕೊಡಿಸ್ತೀವಿ ಅಂತ. ಪುಣ್ಯಾತ್ಮ ಹಾಕಿ ಮತ್ತಾನೆ ಇವತ್ತು ದಿನ 3 ಹಾಲು ಕೊಡ್ತಾ ಇದ್ವಿ. ಯಾರಿಗೆ? ದೇವರಿಗೆ, ದೇವಸ್ಥಾನ ತಿನ್ನಕ್ ನಮಗೆ. ನಾವು ನಮ್ಮ ಮಕ್ಕಳು ನಮ್ಮ ಅಪ್ಪ ಅಮ್ಮ ನಿಮ್ದಾಗೆ ಹಾಲು ಕುಡಿತಿದೀವಿ, ಹಸು ಕುಡಿದ್ವಿ. ಇಂಥ ಕಾರಣ ಆದ್ರೆ ಇನ್ನೊಂದು ಕೊಡಬೇಕು. ಕಾರಣ ಆದಕ್ನ ಸುಮ್ಮನೆ ಯಾರೋ ಏನೋ ಶೋಕಿ ಮಾಡೋಣ ಕರ್ದು ಪಡೆ ಕೊಡೋದಕ್ಕಿಂತ ದೇಶಕ್ಕೆ ಕರೆದು ಏನ್ ಮಾಡೋಣ, ನಮಸ್ಕಾರ ಮಾಡೋಣ. ರೈತರಿಗೆ ಶರಣಾಗೋಣ. KV ಕೆಲಸ ಮಾಡೋಣ, ಕರೆಂಟ್ ಬಿಟ್ಟು ಪುಣ್ಯಾತ್ಮಗಳು ನಮಸ್ಕಾರ ಮಾಡೋಣ. ಅಲ್ಲಿ ಮನೆ ಸೆಂಟ್ರಿಂಗ್ ಹೊಡಿತಾರಲ್ಲ ಪುಣ್ಯಾತ್ಮರು, ಅಯ್ಯಪ್ಪ ಅವರ ಬರೀ ಬಿಲ್ಡಿಂಗ್ ಮೇಲೆ ಇಟ್ಕೊಂಡು ವಿಡಿಯೋ ತೋರಿಸಿದ್ರೆ ಬೇಕಾಗ್ತದೆ ನಮಗೆ. ಅಂತಂತ ಪುಣ್ಯಾತ್ಮರಿಗೆ ಸಾಧಕರಿದೆ. ಇಲ್ವಾ? ಇದಾರೆ ಇಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲ್ಲ ಹೊಡಿತೀರಿ ನೀವು, ಅದು ಅವ್ರಿಗೆ ಸಂಸಾರ ಇರುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಎಂತೆಂತ ಪುಣ್ಯಾತ್ಮಗಳು ಇದಾರೆ ಇಲ್ವಾ? ಸೋಕೆ ಮಾಡ್ಕೆ ಬಂದು ಡ್ಯಾನ್ಸ್ ಹೊಡೋದು ನೀವು. ನಾನೀಗ ಸ್ವಾಮಿಯಾಗಿ ಮುಗ್ತೀರಿ ಲೇಟ್ ಆಗುತ್ತಾ ಅಂತೀರಿ, ಡ್ಯಾನ್ಸ್ ಹೊಡೋದು ಸುಮ್ಮನೆ ಹೋಗ್ತೀರಿ. ಹಿಂಗಂದ್ರೆ ಹೆಂಗ್ ಮಾಡ್ಲಿ? ಮನೆ ಯುಗಾದಿ ಬುದ್ಧಿಸಿಂದ ತೀರ್ಮಾನ ಮಾಡಿದ್ವಿ ಸ್ವಾಮಿಯರಾಗೋಣ ಅಂತ. ಸ್ವಾಮಿಯರಂದ್ರೆ ಗೊತ್ತಾ? ಪುಸ್ತಕ ಹೆಂಗ್ ಅನ್ನೋದು, ನಾಟಕ ಆಡೋದು. ಕಂಪ್ಲೇಂಟ್ ಮಾಡ್ತಾರಣ್ಣ, ಬೇಡ ಜೀವನ ಭಗವಂತಿದ್ದಾನೆ, ಎಲ್ಲದನ್ನು ಟ್ಯಾಲಿ ಮಾಡ್ತಾ ಇರ್ತಾನೆ. ಏನ್ ಕಂಪ್ಲೇಂಟ್ ಕೊಡ್ಬೇಕು ಗೊತ್ತಾ? ಉದಾಹರಣೆ, ಒಂದು 6 ತಿಂಗಳಿಂದ ನಮ್ಮ ಫ್ರೆಂಡ್ಗೆ ಒಬ್ಬ ಕಂಪ್ಲೇಂಟ್ ಕೊಟ್ಟಿದ್ರು, ಪೇಷಂಟ್ ಒಬ್ಬಂತೆ. ಅವತ್ತಿನ ಅಲ್ಲಿ ಬರಲ್ಲ ನಾನು. ಮನೆ ಯಾರು ಮಲ್ಲಿಕಾರ್ಜುನ ಮುಖ್ಯ ಆ ಮಗು ನಂಗೆ ಆಡಿಸ್ಬಾರ್ದವನು, ಬಟ್ ಅದು ತಪ್ಪೇ. ಬಟ್ ಆ ಮಗುನ ಆಡ್ಸಿದ್ರೆ ಅಂತ ಯಾರೋ ಕಂಪ್ಲೇಂಟ್ ಕೊಟ್ಟು ಅವನು ಅನ್ಬಿಟ್ಟ. ನಾನು ಸಾಮಾನ್ಯವಾಗಿ ಪೇಷಂಟ್ಗಳ ಪ್ರತಿಯೊಬ್ಬರು ಮುಟ್ತೀನಿ, ಹೆಂಗಸರು ಮುಟ್ಬಿಡ್ತೀನಿ. ಯಾರಾದ್ರೂ ಒಬ್ರು ಕಂಪ್ಲೇಂಟ್ ಕೊಟ್ರೆ ಬೇಕಾ ನನಗೆ? ಅದಕ್ಕೆ ನಾನು ಮದುವೆಂತಾಯಿನಿ. ಹೆಂಗಾಯಿನಿ ಒಂದ್ಸರಿ ಗೊತ್ತಲ್ಲ, ಯಾವನೊಬ್ಬನಿಗೆ ರಿಪೇರಿ ಮಾಡಿ ಹೆಂಡತಿ ಹೋಗಿ ಪುಸ್ತಕ ಕಂಪ್ಲೇಂಟ್ ಕೊಟ್ಟಿದ್ದ ನನ್ನ ಮೇಲೆ. ನಾನು ಬಹಳ ಸಭ್ಯವಸ್ಥರು, ನಾನು ಸ್ಟೇಷನ್ಗೆ ಬಂದಿನಿ ಅಂತ. ಆ ಥರ ಯಾರೋ ಬಂದ್ಬಿಡ್ತಾರೆ. ಹಾಗಾಗಿ ಯಾರು ಮುಟ್ಟೋದಿಲ್ಲ. ಮುಟ್ಬೋದು, ತಲೆ ಮುಡ್ತೀನಿ. ನೀನ್ ಮುಟ್ಬೋದು ಅವ ಕಂಪ್ಲೇಂಟ್ ಕೊಟ್ಟು ಕಷ್ಟ ಅಂತಾದ್ರೆ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ದಯವಿಟ್ಟು ಈ ಫೋನ್ ನಂಬರ್ ಕೊಟ್ಟು ಯಾರು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗಿ ಬಿಲ್ಡಪ್ ಹೊಡಿದಿರೋ ಕಲ್ಲನ್ ಮಕ್ಕಳ ಬಿಲ್ಡಪ್ ಹೊಡೆಯಕ್ಕೆ ಹೋಗ್ಬಿಟ್ಟು ನಿಮ್ ಕೈ ಕಿಸೇಕಾಗಲ್ಲ. ಸುಮಾರು ಜನ ಬಂದು ಹಿಂಗೆ ಬಿಲ್ಡಪ್ ಹೊಡೆದೋಯಾರೆ, ರಸ್ತೆ ಮಾಡಿಸ್ತೀನಿ ಬಂದು ಹೋಯಾರೆ. ರೋಡ್ ಇಲ್ಲಿ ನಾನು ಯಾವ್ದು ನಂಬರ್ ತಗೊಳ್ಳಲ್ಲ, ನಂಬರ್ ಕೊಡಲ್ಲ. ಬಟ್ ಇಲ್ಲಿ ಯಾವ್ದು ಜಾತಿಯಾಗಿ ಸಪೋರ್ಟ್ ಮಾಡೋದಿಲ್ಲ, ಜಾತಿ ನಿಂದಿರ ಧರ್ಮ ನಿಂದಿರ, ರಾಜಕೀಯವಾಗಿಲ್ಲ, ಎಲ್ಲರೂ ಒಂದೇ. ಉದಾಹರಣೆ ನೀವು ಯಾವ ಪಕ್ಷ? ಇಲ್ಲಿ ಒಂದೇ ಪಕ್ಷ, ದುರ್ಗಮ್ಮ ಗಂಗಮ್ಮ ಪಕ್ಷ. ಹಂಗಾಗಿ ಇಲ್ಲಿ ಜಾತಿ ನಿಂದಿರ ಎಲ್ಲರೂ ಸ್ವಾಗತ ಇರುತ್ತೆ. ಅದ್ರ ಮಧ್ಯೆ ಕೆಲವೊಬ್ರು ಬಂದ್ಬಿಡ್ತಾರೆ, ಯಾರೋ ಪುಣ್ಯಾತ್ಮ ಬಂದು ಎಮ್ಸಂಡ್ ಹಾಕೋದು. ಯಾರೋ ಬಿಟ್ಟಿಗೆ ಕೊಟ್ಟ ಪುಣ್ಯಾತ್ಮ. ಮೊನ್ನೆ ಯಾರೋ ಇಟ್ಗೆ ರಾಮನಗರ ಇಟ್ಗೆ ತಂದು ಕೊಡ್ತೀನಿ. ಈ ಪುಣ್ಯಾತ್ಮ
ಹಾಲು ಮೊಸರು ನಮ್ಮ ಅಪ್ಪನ ಜೀವ ತಂದ್ಕೊಟ್ಟಿದ್ದಾರೆ. ಒಂದ್ಸರಿ ಮನಸ್ಫೂರ್ತಿ ಏನ್ ಮಾಡೋಣ ಅಂದ್ರೆ ಇವ್ರಿಗೆ ಏನ್ ಮಾಡೋಣ ಸನ್ಮಾನ ಅಲ್ಲ, ಇದು ಗೌರವ ಅಷ್ಟೇ. ಏನ್ ಗೊತ್ತಾ, ಇಲ್ಲಿ ಬಂದವ್ರು ಹೇಳ್ತಾರೆ ನಿಮ್ ನಂಬರ್ ಕೊಡಿ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ. ಯಾಕೆ ಗೊತ್ತಾ ನಂಬರ್ ಕೇಳೋದು? ಯಾಕೆ ಹೇಳಿ? ಅದೇ ನಿಮ್ಮಿಂದ ನಂಬರ್ ಇಸ್ಕೊಂಡ್ರೆ ಬಸ್ ಕನ್ನಟಿ ತಾನೇ ತಾಯಿ ಮಗ ಅಳಿಯ ಎಲ್ಲರೂ ಬಂದಿಗೆ ಚೆನ್ನಾಗಿದ್ದಾರೆ. ಮಗಳಿಗೆ ಪ್ರೆಗ್ನೆಂಟ್ ಇದೆ ಈಗ 7 ತಿಂಗಳು. ಯಾವ ತಿಂಗಿ? ಚಿತ್ರದುರ್ಗ ಅವ್ರು ಸಂಗಿರಿ ಹಾ ಹೊಲಕೆರೆ ಗಿಲ್ಕಿನಲ್ಲಿ 2 ಕೆಲಸ ನಾವು ಆಗಿದೆ ಸ್ವಾಮಿ. ಈಗ ನಮ್ಮ ತಂದೆ ಮಾತ್ರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಬಹಳ ಔಷಧಿ ಎಲ್ಲ ಆಪರೇಷನ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಇದೊಂದು ಹುಷಾರಾಯ್ತು ಅಂದ್ರೆ ನನ್ನ ತಾಯಿಗೆ ನಾನು ಹೇಳಲ್ಲ, ನನ್ನ ಕೈಲಾಗಿದ್ದ ನೋಡಿ. ಯಾರಿಗಾರ ಆಶ್ರಯ ಮಾಡ್ಬೇಕು 1 ಲಕ್ಷ ಒಂದು ನಾನು ಈ ಜಾತಿ ಆ ಪಕ್ಷ ಈ ಪಕ್ಷ ಎಲ್ಲ ಬಿಟ್ಟಾಕಿ. ಹೇಗೆ ಇದು ಭೂಮಿ ತಾಯಿ ಗಂಗೆ ಮಾತೆ ಅಂತ ನಾನು ಕರೀತೀನಿ. ದುರ್ಗಮ್ಮನ ಭೂಮಿ ತಾಯಿ ಅಂತ ಕರಿತೀನಿ ನಾನು. ಭೂಮಿ ತಾಯಿ ಗಂಗೆ ಮಾತರು ಇಲ್ಲಿ ಒಂದೇ ನಡೆಯುತ್ತೆ ಶುದ್ಧವಾದ ಭಕ್ತಿ. ಕೇಳ್ತಾರ? ಶುದ್ಧವಾದ ಭಕ್ತಿ, ಒಂದೇ ಭಕ್ತಿ, ನಂಬಿಕೆ. ಈ ಕ್ಷೇತ್ರ ಇರೋದೇ ದೊಡ್ಡ ನಂಬಿಕೆ. ಮತ್ತೆ ಯೂಟ್ಯೂಬ್ ಮಾಡೋರು ಫೇಸ್ಬುಕ್ ಮಾಡೋರು ನಾವಂತೂ ಅಲ್ಲ, ದಯವಿಟ್ಟು ನಮ್ಮನ್ನ ಅನ್ಕೋಬೇಡಿ. ಇಲ್ಲಿ ಅದಕ್ಕೆ ಮೂಲ ಕಾರಣ ಇವನಿಗೆ ವೀಲ್ಚರ್ ಬರೋದು, ಇವನೇ ಕಾಲ್ ಬರೋದು, ಸಂತೆ ಬಂದ್ರು ಪಂಚಾಕ್ಷರಿ ಮಗ, ಇವನೇ ಯೂಟ್ಯೂಬ್ ಫೇಸ್ಬುಕ್ ಮಾಡೋದು. ಕರ್ನೂಲಿಂದ ಬರೋ ಒಬ್ಬ ಗೌತಮ್ ಒಬ್ಬ ಅಂದದನು, ಇಬ್ರು ಸೇರ್ಕೊಂಡು ಫೇಸ್ಬುಕ್ ಮಾಡೋದನ್ನ. ಇನ್ನ ಪುಸ್ತಕ ಇವಳೇ ನೋಡ್ತಾ ಇನ್ನ ತಂಗಿ ಮಗಳನ್ನ. ಇನ್ನ ಬಾಮೈಕಡಿಕೆ ಈ ತರ ಕೇರ್ಪೇಟೆಯಿಂದ ಕೇರ್ಪೇಟೆ ಮಂಡ್ಯದಿಂದ ಹಿಂಗೆ ಗಂಡೆ ಹೆಂಡತಿ ಬರೋದು ಹಿಂಗೆ ಫ್ರೆಂಡ್ ಈ ತರ ಬರ್ತಾರೆ. ಅವರೇ ರೂಪಾ ರಾಜೇಶ್ ಅಂತ, ಹೇಮಂತ್ ಮೋಹಿತ್ ಅಂತ. ನಾನು ಅಲ್ಲಿ ಗುಡ್ಡಾಗಿರ್ತೀನಿ, ಅವ್ನಿಗೆ ಸ್ವಲ್ಪ ಏನೋ ಹೆಲ್ಪ್ ಮಾಡಿದ್ನಂತೆ. ಯಾರೊಬ್ಬ ಮೇಬೂಬ್ ಅನ್ನೋ ಮಗುಗೆ ಕಾಲ್ ಬಂತು ಅಂತ ಹೇಳಿ ಕೊಟ್ಟಾಗಿರೋದು. ನಾವಲ್ಲ, ಇಲ್ಲಿ ಜಾತಿನಿಂದನೇ ಇಲ್ಲ, ಮುಸ್ಲಿಂ ಸರ್ ಸಮೇತ ಅಲ್ಲಿಂದ ನನ್ನ ತಮ್ಮ ಅದರ ಎಲ್ಲ ಮಿಕ್ಸ್ ಆಗಿದ್ದೀವಿ ನಾವು. ರೂಪಾ ಅಂತ ಫಸ್ಟ್ ನಾನು ವಿಡಿಯೋ ಮಾಡೋದು ಈ ತರ. ನಾನು ಫಸ್ಟಿಗೆ ಫೇಸ್ಬುಕ್ ಅವರೇ ಮಾಡೋದು ನನ್ನ ಈ ಜಗತ್ತು. ಆಮೇಲೆ ಈಗ ಹುಡುಗಿ ವಿಡಿಯೋ ಮಾಡೋ ಹುಡುಗಿ ರೇವತಿ ಅಂತ ಹಂಗೆ ಹೈಯೆಸ್ಟ್ ಈಗ ರೇವತಿ ರಾಮಚಂದ್ರ ಅಂತ ಮಾಡ್ತಿದ್ದೆ. ಇನ್ನು ಪುಣ್ಯಾತರು 1000 ಜನ ನನ್ನ ಲೈಕ್ ಮಾಡೋದು ವಿಡಿಯೋ ಮಾಡೋದು ಯಾರು ಅಂತ ನಂಗೆ ಗೊತ್ತಿಲ್ಲ. ನಾನಂತೂ ಯಾವತ್ತು ಎದ್ದು ಬೆಳಿಗ್ಗೆ ಅವರಿಗೆ ಕೈಗಿದ್ದೀನಿ. ಯಾಕಂದ್ರೆ ಅವ್ರು ನನ್ನ ಈ ಜಗತ್ತಿಗೆ ಬೆಳೆಸಿದ್ರೆ ಅವರೇ, ಇವೆಲ್ಲ ಬರೋಕ್ಕೆ ಮುಖ್ಯವಾದ ಕಾರಣ ಅವರೇ. ರೂಪಾಟಗಾರ ಅವರೇ. ಇದ್ರೊಳಗೆ ಯಾರಿದ್ರೆ ಗೊತ್ತಿಲ್ಲ, ಅವರೇ ಯೂಟ್ಯೂಬ್ ಮಾಡ್ತಾರೆ, ಅವರೇ ಫೇಸ್ಬುಕ್ ಹೋಗ್ತಾರೆ. ಮೊನ್ನೆ ಯಾರೋ ಹುಡುಗಿ ಪ್ರಿಯಾನ ಹುಡುಗಿ ಬೈದ್ ಕಳಿಸಿ, ಮರಾಠಿ ಹುಡುಗಿಗೆ ಅವ್ಳು ಲವ್ ಮಾಡ್ತಿದ್ಲು ಅಂತ ಬೈದ್ ಕಳಿಸಿದ್ದೆ. ಬುದ್ಧಿ ಕಲ್ತ್ಕೊಂಡು ಹೋಗುಣವಂತ ಅಂತ ಹಾಕಿದ್ಲು ನನ್ನ ಹೆಸರ. ಹಿಂಗೆ ಮೊಬೈಲ್ ತಗೊಂಡು ಬೈದೆ, ಹೋಗುಣವಂತ ಅಂತ ಹಾಕಿದ್ದೆ. ನಾನು ಹೋಗುಣವಂತ ಅಲ್ಲ ಅನ್ನೋದೆ. ಮಾವ ನಿಮ್ ಬೈದ್ ಮೇಲೆ, ಮಾವ ಅಂದ್ಬಿಟ್ಲು, ಮಾವ ನಿಮ್ ಬೈದ್ ಮೇಲೆ ನಂಗೆ ಬುದ್ಧಿ ಬಂದಿದ್ದು ಅಂತ. ನಮಗೂ ಗೊತ್ತಿದ್ದಿಲ್ಲ ಸಮೇರೆ. ನಮ್ಮ ಮಾಮ ಅಕ್ಕ ಹೇಳಿದ್ರು ಅಲ್ಲಿಗೆ ಹೋಗಿ ದುರ್ಗಾ ಪರ್ಮಿಟ್ ಯೂಟ್ಯೂಬ್ ಅಲ್ಲಿ ನಾನು ನೋಡ್ಕೊಂಡೆ ನಾವು ಬಂದ್ವಿ. ಆಯ್ತು ಇರ್ಲಿ ನೋಡಿ ಅಂತ ಹೇಳ್ತೀನಿ. 1ನೇ ಪವಾಡ ನಂಬಿಕೆ, 2ನೇ ಪವಾಡ ಗಡಿಯಾರ ಟಿವಿ ಟೈಮ್ ಕೊಟ್ಟೇಡಿ. ದೇವ್ರ ಮನೆಗೆ ಇಕ್ಬೇಡಿ. ಸ್ನಾನ ಮಾಡಿಲ್ಲ, ಮೈ ತಕೊಂಡಿಲ್ಲ, ಅಲ್ಲಿ ಹೋಯಿಲ್ಲ ಇಲ್ಲಿ ಹೋಯಿಲ್ಲ ಅನ್ಬೇಡಿ. ಎಲ್ಲ ಹೊರಡ್ತೀರಾ, ನಮಸ್ಕಾರ ಮಾಡ್ಕೊಂಡು ಹೋಗಿ. ಎಲ್ಲಿಂದೆಲ್ಲ ಬರ್ತೀರ, ನಮಸ್ಕಾರ ಮಾಡ್ಕೊಂಡು ಬನ್ನಿ. ದೇವ್ರ ಮನೆಗೆ ಇಟ್ಟರೆ ನೀವು ಸ್ನಾನ ಮಾಡಿಲ್ಲ, ಮೈ ತಕೊಂಡಿಲ್ಲ ಅನ್ನೋ ಹುಚ್ಚು ಭ್ರಮೆ ಇಟ್ಕೋಬೇಡಿ. ದೇವ್ರು ಸ್ನಾನ ಮಾಡೋದಿಲ್ಲ. ಅಥವಾ ಸಮಯ ಇದ್ದಾಗ 2 ಕಡ್ಡಿ ಹೆಚ್ಚಿ ಉಂಡು ಮಲ್ಕೋಬೇಡಿ, ಕೆಲ್ಸಕೋರಿ. ನಂಬಿಕೆ ಇದ್ರೆ ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಹುಡುಕ್ತಾರ ಒಂದು ಸಣ್ಣ ಫೋಟೋ ಹಾಕೊಳ್ಳಿ. ಫೋಟೋ ಆಗ ಸಿಕ್ತಿಲ್ಲ ಅಂತ ಬಡಪ ಇದ್ರೆ ಸ್ಟಿಕ್ಕರ್ ಹಾಕೊಳ್ಳಿ. ಸ್ಟಿಕ್ಕರ್ ಯಾಕೆ ಹಾಕ್ಬೇಡಿ ಅಂತ ಹೇಳ್ತೀವಿ ಅಂದ್ರೆ ಅದು ಹೂ ಹಾಕಕ್ಕಾಗೋದಿಲ್ಲ. ಇನ್ನ ಫಾಸ್ಟ್ ಹಾಕ್ತಾರ ನೋಡಿರ್ತೀವಿ. ಯಾವುದೇ ವಾಹನ ನೀವು ಎಷ್ಟೇ ಲಕ್ಷ ತಗೊಳ್ಳಿ, ಅದೆಲ್ಲ ಒಡೆದು ಭೂಮಿ ಮೇಲೆ. ಎಷ್ಟೇ ಕೋಟಿ ಬಿಲ್ಡಿಂಗ್ ಕಟ್ಟಿರು ಪಿಲ್ಲರ್ ಹಾಕಕ್ ಭೂಮಿ ಒಳಗಿರುತ್ತೆ. ಅದನ್ನ ಚೆನ್ನಾಗಿ ಯೋಚನೆ ಮಾಡಿ, ಮ್ಯಾಲೂ ಇನ್ಕೋಬೇಡಿ, ಕೆಳಗೆ ಬಗ್ಗೆ ನೋಡ್ಲೇಬೇಕು. ಉದಾಹರಣೆ ತಗೊಳ್ಳಿ, ಕೆಳಗಿರಂಗೆ ಧೈರ್ಯ. ಒಂದು ಸಣ್ಣ ಹೇಳ್ಬಿಡ್ತೀನಿ. ಚಿಕ್ಕನಾಗ್ ಮೇಲೆ ಒಂದ್ಸರಿ ಹೋಯ್ತೆ, ಊರ ಹತ್ರ ಚಿಕ್ಕನಾಗ ಬಿಡುತ್ತೆ, ಒಂದು ಊರಿಗೆ ಹೋಯ್ತೆ. ಅಲ್ಲಪ್ಪ ನಂದಿದ ಹಿಂಗೆ ಬಂದು ತಮ್ಮನಂಗಿದ್ದ. ಸ್ವಲ್ಪ ಯಾರಿಗ ಯಾಮಾಸಿ ಒಳ್ಳೆ ಮನೆ ಕಟ್ಕೊಂಡ್ಬಿಟ್ಟಿದ್ದ. ಮನೆ ಮೇಲೆ ಯಾರಿಗ ಮಕ್ಕಳಿಲ್ಲ ಅಂತ ಹೇಳಿ ಮಂತ್ರ ಮಾಡ್ತೀನಿ ಅಂತ ಹೇಳಿ ಮನೆನೇ ಬರ್ಸ್ಕೊಂಡ್ಬಿಟ್ಟಿದ್ದ. ಅವ್ರು ಅಂದ್ರೆ ನಾವು ನೋಡಕ್ ಹೋಯ್ದೆ. ಇಂಥರೆಲ್ಲ ಜೊತೆಗಿದ್ರು. ಅವನು ಮೇಲೆ ನಾನು ಹೋದೆ ಕೆಳಗೆ, ಅವ್ನು ಮೇಲಿಂದ ಹಾಯ್ ಅಂದ. ಅವನ ಬಗ್ಗಿದ್ದ, ನಾನು ಬಗ್ಗಿದ್ನ. ಅವನು ಅಣ್ಣ ನೋಡೋಣ ಮ್ಯಾಲಿದ ಬಿಲ್ಡಿಂಗ್ ಮೇಲೆ ಬರಲೇ ಇಲ್ಲ ಅಂದ. ಈಗ ನೋಡ್ಲತ್ತಮ್ಮ ನಾನು ಬಗ್ಗೆ ನೋಡ್ತೀನಿ, ಅವ್ನು ಬಗ್ಗೆ ನೋಡ್ತೀನಿ ಅಂದೆ. ಯಾರು ಬಗ್ಗೆ ನೋಡಿದ್ದು? ನಾನು ಇಲ್ಲ ಅಂದೆ. ಅವ್ನು ಧೈರ್ಯದ ಮ್ಯಾಕ್ ನೋಡ್ತೀನಿ. ಅವಾಗ ನಾನ್ ಮ್ಯಾಕ್ ಹೋಗ್ಲಿಲ್ಲ, ಅವನೆಲ್ಲಿ ಬಂದ? ಯೋಚನೆ ಮಾಡಿ, ಅವತ್ತು ಮನ್ಸು ಕೆಳಗೆ ಬರಲೇಬೇಕು. ಎಷ್ಟೇ ಕೋಟಿ ಮನೆ ಕಟ್ಟಿರು, ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿಲ್ಲ ಅಂದ್ರೆ ವೇಸ್ಟ್. ನೀವು ಕಂಡರ ಬಗ್ಗೆ ಮಾತಾಡ್ತೀರ ಅಂದ್ರೆ ಅಯೋಗ್ಯರು ಅಂತ. ದುಡಿಯೋ ಶಕ್ತಿ ಇಲ್ಲ ಅಂದ್ರೆ ನೀವು ಸೋಂಬೇರಿಗಳು ಅಂತ. ಈ 3 ಇಲ್ದ ಹೋದ್ರೆ ನಂತರ ರಕ್ಷಣೆ ಮಾಡ್ಬೋದು. ಮೊನ್ನೆ ಒಬ್ಬ ನಂಗೊಂದ್ಸರಿ ಯಾವನ ಕೇಳಿದ್ದ, ಸ್ವಾಮಿಯರಾದ್ರೆ ಸಂಸಾರಿಕರಾಗಬೋದ ಅಂತ. ಅಪ್ಪ ಅಮ್ಮನ ಸಾಕೊಂಡು, ಅಣ್ಣ ತಮ್ಮ ಸಾಕೊಂಡು, ಅಕ್ಕ ತಂಗಿರು ಸಾಕೊಂಡು, ಇಡೀ ಕುಟುಂಬನ ಸಾಕೊಂಡು, ನಿಮ್ಮಂತರ ಸೇವೆ ಮಾಡ್ಕೊಂಡು, 4 ಜನ ಬೈದು ಬುದ್ಧಿ ಹೇಳ್ಕೊಂಡು ಸಾಧಿಸ್ಬೋದು ಅಂತ. ಏನು ಅಂತಿಲ್ದೆ ಮಂತಿಲ್ದೆ ಹಾಕೊಂಡು ಒಂದೇ ಒಂದು ಉದಾರ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ದೀನಾ? ಹೇಳ್ತೀನಿ. ಆಮೇಲೆ ಪವಾಡ ಗಾಡಿಗೆ ಫಾಸ್ಟ್ ಆಗ್ತಾರೆ ಸ್ಟಿಕ್ಕರ್ ಹಾಕಿ. ಕಲ್ಲು ಮಣ್ಣು ದೇವ್ರು ಅಂತ ಅಂತೀವಿ ನಾವು. ದೇವ್ರು ಇರ್ಬೋದ ನಂಗೆ ಗೊತ್ತೆ. ಮರಕಳ ಏನೋ ಈತೆ ಅಂದ್ರೆ ಅವನ ಬರ್ತಾನೆ, ಅಪ್ಪನ ತೋರಿಸ್ಬನ್ನಿ ಅಂತ. ಇಲ್ಲ ಅನ್ನೋದು ಬರ್ತಾನೆ. ಈತೆ ಎಲ್ಲ ಯಾವುದೇ ಅನಾಹುತ ನಿಮ್ ಕಣ್ಣ ಮೇಲೆ, ನಿಮ್ ಗಾಡಿ ಮೇಲೆ ಬೀಳದೆ ಇರ್ಲಿ. ಒಳಗಿದ್ರೆ ಹೊರಗಿಂದ ಏನು ಕೆಟ್ಟ ಸಿಕ್ಕ ಕಾಣ್ದಂಗಿರ್ಲಿ ಅಂತ ಹಾಕೊಳ್ಳಿ. ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಹಾಕೊಳ್ಳಿ. 3 ದಿನ ಆದ್ಮೇಲೆ ತೆಗೆದು ಚಿಕ್ಕ ಕಟ್ ಮಾಡಿ ತಾಳಿ ಕೊಡು ಮಗಳಿಗೆ. ಚಿಕ್ಕ ಹಿಂಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನೋಡಿ, ಈ ತಾಳಿ ಹಾಕಬಹುದು ಹೆಣ್ಮಕ್ಳು. ಇಲ್ಲಿ ಈ ತಂತಿ ಹಾಕಿಬೇಕಲ್ಲ, ಬಂದಾಗ ಹಾಕಿಬೇಡ. ಚಿಕ್ಕ ಮಗಳೇ ಈ ತರ ಹಾಕೇಬಹುದು.
ನಂಬಿಕೆ ಇದ್ರೆ ಮೈ ಗಂಡು ಮಕ್ಕಳು ಕೈ ಯಂತ್ರ ಹಾಕೊಳ್ಳಿ. ನಂಬಿಕೆ ಇದ್ರೆ ಮತ್ತೆ ಬನ್ನಿ. ಒಂದೇ ಒಂದು ವಿನಂತಿ, ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ನ ಶೇರ್ ಮಾಡಿ, ಬರಲಿ ಗೊತ್ತಿರತಕ್ಕಂಥ ಒಂದು ಶೇರ್ ತಗೊಳ್ಳಿ, ದಯವಿಟ್ಟು ಅವ್ರ ಬಗ್ಗೆ ಮಾತಾಡೋದು ಬಿಡಿ. ಇಷ್ಟು ನಾನು ರಿಕ್ವೆಸ್ಟ್ ಮಾಡೋದು ನಿಮಗೆ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ಲ ಅಂದರೆ ಈಗ ಆಲ್ಮೋಸ್ಟ್ 100ಕ್ಕೆ 80% ಸೇವ್ ಮಾಡೋದು ನಿಲ್ಸಿನಿ. ಹಿಂಗೆ ಆಡಿ ಮತ್ತೆ ಬರೋದು ನಿಲ್ಲಿಸ್ತೀನಿ. 6 ವರ್ಷದ ಒದೆ ಕೊಟ್ಟು ಇನ್ನೂರು ಮಾಡಿದ್ದೀನಿ ಅಲ್ಲ ಬೇಟಲ್ಪ 8,000 ಕಿಲೋರು 50 ರೂಪಾಯಿ ಸೀಟ್ ಮಾಡಿ. ಈಗ ಯಾವ ಅಂತ ಯಾವ ಒಂದು 2-3 ಇದ್ದು ನಾಯಿಗಳು ಹೋಗ್ಬಿಟ್ರು. ಈ ಒಳ್ಳೊಳ್ಳೆ ಹುಡುಗರು ನಮ್ಮ ಹುಡುಗರು 100ರಿಗೆ ಬರ್ತಾರೆ. ಹಂಗಾಗಿ ಯಾರು ಆಡೋದ ಮೇಲೆ ಕಂಪ್ಲೇಂಟ್ ಮಾಡಬೇಡಿ, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ. ಅವಾಗ ನಾವು ಚೆನ್ನಾಗೇ ಇದೀವಿ. ನೀವು ಎಲ್ಲಿಂದಲೋ ಒಂದಿಷ್ಟು ಬಂದು ಏನೋ ಕೆಟ್ಟ ಹೆಸರು ಮಾಡೋಗ್ಬೇಡಿ. ಆಮೇಲೆ ನಿಮಗೆ ಯಾರಾಗ್ಲಿ ಕೆಟ್ಟ ಹೆಸರು ಮಾಡ್ತೀರಾ ನೀವು ಸಂಸ್ಕಾರವಂತರ ಅಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಸರಿಯಾದ ಒಬ್ಬ ಸಂಸ್ಕಾರವಂತ ಹೆಣ್ಣಾಲಿ ಗಂಡಾಲಿ ಸ್ಟೇಷನ್ಗೆ ಹೋಗೋದಿಲ್ಲ. ನಮ್ಮ ತಾಯಿ ತಂದೆ ಪುತ್ತರಾಚಿಗೆ ಹೋಗ್ತಾರ 4 ಜನ ಮಧ್ಯೆ ಯಾವನು ಮಾತಾಡೋದಿಲ್ಲ. ನಾನು ಯಾವ್ದಾರ ಫಂಕ್ಷನ್ ಹೋಗೋದಿಲ್ಲ, ಎಲ್ಲ ಮಾತಾಡೋದಿಲ್ಲ. ನೋಡಿದ್ದೆ ಯಾವ್ದಾರ ಫಂಕ್ಷನ್ ಹೋಗಲ್ಲ, ಸಮಾರಂಭ ಹೋಗಲ್ಲ. ನಾನು ಬರೀ ಹೋಗೋದು ಒಂದೇ ಊಟ ತಿಂಡಿ. ಯಾವ ಮನೆಯಾಗ ಕರೆದ್ರೆ ಸಿಕ್ಕಿದ್ದು ನೋಡಿರ್ತೀರಿ. ಉತ್ತರ ಕನ್ನಡದಿಂದ ಎಲ್ಲ ರೊಟ್ಟಿ ಬರುತ್ತೆ, ಮೀನು ಬರುತ್ತೆ. ಈ ಸಮುದ್ರ ಮೀನು ಹಿಡಿದ ಪುಣ್ಯಾತರು ಅವ್ರಿಗೊಂದು ಕ್ಲಾಸ್ ಆಗೋಣ, ಅವರೇ ಮೀನು ಕೊಡೋದು. ಮಂಗಳೂರಿಂದ ಮೀನು ತಗೊಂಬರ್ತಾರೆ ಪುಣ್ಯಾತರು. ನಮ್ಮನ್ನ ಹೇಳ್ತೀನಿ, ಯಾರಿಗಾರ ಮಾಟ ಮಂತ್ರ ಆಗಿದೆ ಅಂತ ಅನ್ಸಿದ್ರೆ, ಯಾರ ಏಳೇರೆ ಗೀಳೇರೆ ಅನ್ಬೇಡಿ. ನಿಮ್ಗೆ ಅನುಭವ ಆಗಿದ್ರೆ ಪ್ರತಿ ಅಮಾವಾಸ್ಯೆಯನ್ನು ತಡೆ ಹೊಡಿಸಿ. ಒಬ್ರಿಗೂ ಅಷ್ಟೇ ಹಣ, ಇದು ಕುಟುಂಬಕ್ಕೆ ಅಷ್ಟೇ ಹಣ, ಎಕ್ಸ್ಟ್ರಾ ಹಣ ಇಸ್ಕೊಳೋದಿಲ್ಲ. ಏನೋ ಒಂದು 5 ರೂಪಾಯಿ ಇಸ್ಕೊಂತ ಸಾಮಾನು ದುಡ್ಡಿಲ್ಲ ಅಂತ ಬಡ್ರೆ ಫ್ರೀ ಹೊಡಿತೀವಿ. ಗಲಾಟೆ ಮಾಡಿದ್ರೆ ಅಲ್ಲೂ ಬೈತೀವಿ. ಯಾಕಂದ್ರೆ ಗಲಾಟೆ ಮಾಡೇ ಮಾಡ್ತೀವಿ. ಎಲ್ಲ ಫ್ರೀ ಗೊತ್ತಾಯ್ತು ಹೆಣ್ಮಕ್ಳಿಗೆ. ಅವು ಇನ್ನ 9 ಸರಿ ಬರ್ಬೇಕಾ 10 ಸರಿ ಬರ್ಬೇಕಾ ಅವಶ್ಯಕತೆ ಇಲ್ಲ. ಕೇಳತ್ರ ಮಾಟ ಮಂತ್ರ ಆಗಿದ್ರೆ, ಹೊಸ ಮನೆ ಕಟ್ಟಿ ಗ್ರೂಪೇಶ್ ಆಗಿಲ್ಲಣ್ಣ, ಮನಸ್ಸು ನಡೀತಿಲ್ಲ ಅಂದ್ರೆ, ತೋಟ ಬೆಳೆ ಬರ್ತಿಲ್ಲ ಅಂದ್ರೆ, ಹಸು ಹಾಲು ಕೊಡ್ತಿಲ್ಲ ಅಂದ್ರೆ, ಅಲ್ಲಿ ಕಟ್ಲಕಾಯಿ ತೇರ್ಕಾಯಿ ಪೂಜೆ ಕಾಯ್ತೀವಿ. ಮನೆ ಕಟ್ಟಿದ್ರೆ ದನಿ ಮನೆ ಕಟ್ಟಿದ್ರೆ ಮನೆ ಕಟ್ಟ ಅವಶ್ಯಕತೆ ಇಲ್ಲ. ನಾವು ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ. ತೋಟಕ್ಕೆ ಕಟ್ಟಿದ್ರೆ ಮನೆ ಕಟ್ಟ ಅವಶ್ಯಕತೆ ಇಲ್ಲ. ಒಂದಕ್ಕೆ ಒಟ್ಟು ನಿಮ್ಮ ಮನೆಗೆ ಒಂದಕ್ಕೆ ಕಟ್ಟಿ, ದನಿ ಮನೆಗೋ ನಿಮ್ಮ ಮನೆಗೋ ಇಲ್ಲಾಂದ್ರೆ ಅಲ್ಲಿಗೆ ಕಟ್ಟಿ. ಏನೂ ಇಲ್ಲ ಬಡವರು ತೇರ್ ತಗ್ಗಿ. ಅರ್ಥ ಆಗುತ್ತಾ? ಏನಿಲ್ಲ ಬಡವರು ಅಂದ್ರೆ ತುಂಬಿ ನೀರು ಹಾಕೊಂಡು ನೀರು ತಗೊಂಡೋಗಿ ಇಕ್ಕಿ ಸೇರ್ತಾ 1 ವರ್ಷಕ್ಕೆ ಕೊಳೆಯಲ್ಲ ಉಳಿಯಲ್ಲ ಅಂತ ಭಕ್ತರು ಹೇಳ್ತಾರೆ. ತಗೊಂಡು ಇಟ್ಕೊಳ್ಳಿ. ಅವಾಗಿರೋ ಹೂಗಳನ್ನ ಫಿಲ್ಟರ್ ಮಾಡಿ ದಯವಿಟ್ಟು ಒಂದು ಅಕ್ಕಪಕ್ಕ ಮನೆ ತೇರ್ತ ಕೊಡಿ. ಇನ್ನೊಂದು ಕೊನೆಯಾಗಿ ಹೇಳ್ತೀನಿ, ಯಾವುದೇ ಊರಲ್ಲಿ ಯಾವುದೇ ಮಾಡ್ತಿದ್ರು ಯಾರವನು ಮಾಡಿ ಸನ್ಮಾನ ಮಾಡ್ತಿರಲ್ಲ, ಅದ್ರ ಬದಲು ಡಿಜೆ ಹಾಕೋಣ ಬದಲು ಒಂದು ಬೋರ್ ಹಾಕ್ಕೊಳ್ಳಿ. ಬ್ಯಾಸ್ಗೆ ನೀರು ಬರುತ್ತೆ. ನೀವು ಫಿಲ್ಟರ್ ನೀರು ಕುಡೀರಿ, ಪರವಾಗಿಲ್ಲ. ನಮ್ಮಂತ ಬಡಪಾಯಿಗಳು ದನಕರ ತೊಟ್ಟಿ ನೀರು ಕುಡಿತೀವಿ ನಾವು. ಏನು ತಲೆಗೆಸ್ಕೊಬೇಡಿ, ಆಗುತ್ತಾಗಲ್ವ? ಊರಿಗೆ ಶಾಲೆ ಯಾವ್ದೋ ಊರಲ್ಲಿ ಮಕ್ಕಳು ಎಲ್ಲೋ ಶಾಲೆ ಕಳಿಸಿ ಅಲ್ಲಿ ವ್ಯಾನ್ ಗುತ್ತಂತೆ, ಡ್ರೈವರ್ ಗುದ್ದಿನಂತೆ, ಮಕ್ಕಳು ಪಾಠ ಮಾಡುವಂತೆ ಹಂಗೆ ಹಿಂಗೆ ಏನೋ ಬದಲು ನಿಮ್ಮೂರಲ್ಲಿ ಹಿಂಗೆಲ್ಲ ಒಗ್ಗಟ್ಟಾಗಿ ಒಂದು ರೋಡ್ ಮಾಡಿಸ್ಕೊಳ್ಳಿ, ಊರಿಗೊಂದು ಶಾಲೆ ಮಾಡಿಸ್ಕೊಳ್ಳಿ. ಅದೇ ಶಾಲೆಗೆ ಇಂಗ್ಲಿಷ್ ಮೀಡಿಯಂ ಟೀಚರ್ ಬಂದೇ ಬರ್ತಾರೆ. ಅವ ನಿಮ್ಮ ಮಕ್ಕಳೆಲ್ಲ ಹೋಗಲ್ಲ, ನಿಮ್ಮ ಕಣ್ಮುಂದೆ ಹೇಳ್ತಾರೆ. ಆಗುತ್ತಾಗಲ್ವ? ಇಲ್ಲಾಂದ್ರೆ ಮಕ್ಕಳು ವೆಡ್ಡಿಂಗ್ ಏನೋ, ನಿಮ್ಮ ಮಕ್ಕಳು ಬರಡೈಸ ನೀವು ವೆಡ್ಡಿಂಗ್ ಏನೋ ರಾತ್ರಿ 9 ಗಂಟೆ ಕೇಕ್ ಕಟ್ ಮಾಡಿ ಹೆಣ್ಮಕ್ಳು ಒಂದಾಗಿ ನೀವು ಚೀಡಿ ಅವರು ಮಾಡ್ಕೊಂತೀರಿ. ನೀವು ಗಂಡು ಮಕ್ಕಳು ನಾವೆಲ್ಲ ಒಂದೇ ಬಾಟ್ಲಿ ಗಂಡ ಮನೆ ಇಸೇಕೆ ಅದೆಲ್ಲ ಮಾಡೋ ಬದಲು ಏನ್ ಮಾಡ್ತೀರಿ ಗೊತ್ತಾ? ನಿಮ್ಮ ಊರ ಬಡವ್ರು ಇರ್ತಾರೆ ಗೊತ್ತಾ? 2 ಸೀಟ್ ಕೊಡ್ಸಿ. 2 ಸೀಟ ನಾವು ಸೀಟೇ ಕಂಡಿಲ್ಲ ಹಂಗೆ ಬಡದಾರೆ. ಜಲ್ಲೆ ಹೊಚ್ಚ ನಮ್ಮಪ್ಪ 2 ಸೀಟ್ ಕೊಡ್ಸಿ. ಮಳೆಯಾಗಿ ನನ್ನೆಲ್ಲ ಡಿಸ್ಟರ್ಬ್ ಆಗಲ್ಲ. ಆಗುತ್ತಾಗಲ್ವ? ಇದು ಜನಸೇವೆ ಅಂತ. ಇಲ್ಲಾಂದ್ರೆ ಬೆಸ್ಟ್ ಹಾಕೊಳ್ಳಿ. ರಸ್ತೆಗೆ ಕೈಯಲ್ಲೇ ಕಾಲೇ ಮಲಗಿರ್ತಾರೆ. ಅವ್ರಿಗೆ ಬೆಸ್ಟ್ ಹಚ್ಚಿ ಮಜಾ ಬರುತ್ತೆ. ಏನ್ ಬರ್ತೇವೆ? ಇಲ್ಲ ನನ್ನ ಜೊತೆ ಬನ್ನಿ. ಜಾಗಿಲ್ಲ ನಂಗೆ. ಜಾಗಿದ್ರೆ ಮಾಡಿ ತೋರಿಸ್ತಿದ್ದೆಲ್ಲ. ಜಾಗಿಲ್ಲ ಅಂತಂದ್ರೆ ಕೊನೆದಾಗಿ ಹೇಳ್ತೀನಿ, ಶ್ರೀ ಕ್ಷೇತ್ರ ದುರ್ಗಾಸ್ಥಳ ನಿಂದೆ ದೇವಸ್ಥಾನ. ಅಲ್ಲಿ ಮೇಲೆ ಕಾಣುತ್ತೆ ರೋಡಲ್ಲಿ ಮಣ್ಣು. ಅಲ್ಲಿಗೆ ನಿಮ್ಗೋಸ್ಕರ ಜನಕ್ಕೋಸ್ಕರ ನಾನು ಯಾರಿಗೂ ಎದ್ರಿಕೊಂಡಲ್ಲ. ನನ್ನ ಮನಸ್ಸಿಗೆ ಬೇಜಾರು. ಯಾಕಂದ್ರೆ ಬಾಣ್ತೀರ ಬರ್ತಾರೆ, ವಯಸ್ಸಾರು ಬರ್ತಾರೆ, ಕಾಲ್ ಕೈಲಿ ಬರ್ತಾರೆ. ಅಲ್ಲಿ ನಡ್ಕೊಂಬರಕ್ಕಾಗೋದಿಲ್ಲ. ಅವತ್ತೊಂದು ಯಾರೋ ಅಮ್ಮ ಇಲ್ಲಿ ಕಾಲೇ ಇಲ್ಲ ನಡ್ಕೊಂಡು ನೀವಳ ಬರ್ತೈತೆ ನಾನು ನೋಡ್ಬೇಕು ಅಂತ. ಹಿಂಗಾಗಿ ಮನಸ್ಸಿಗೆ ಬೇಜಾರಾಗಿ ಅಲ್ಲೊಂಚೂರು ಮೇಲೆ ಹಿಂಸೆ ಕೊಟ್ಟು ಜಮೀನು ತಗೊಂಡಿಗೆ ಕೊಡಲ್ಲ. ನಾನೆಂದ ಸ್ವಾಮಿ ಆಟದರಿಗೆ ಸ್ವಾಮಿ ಇಷ್ಟೆಲ್ಲ ಮಾಡ್ತಿದ್ದಾರೆ, ಓಡಾಡ್ ಒಂದು ದಾರಿ ಅಂತಂದ್ರೆ ಅವ್ರು ಇಲ್ಲಮ್ಮ ಇಲ್ಲಿ ಮಾಡಲ್ಲ ಅಲ್ಲಿ ಮಾಡ್ತಾರೆ ದೇವಸ್ಥಾನ. ಅಲ್ಲಿ ಹತ್ರ ಯಾರು ಸಹಕಾರ ಮಾಡಲ್ಲ ತಂಗಿ. ಅದು ಕೆಲವೊಂದು ಊರ್ ಕಡೆ ಮಾಡ್ತಾರೆ. ದೇವಸ್ಥಾನಕ್ಕೆ ದಾರಿ ಬಿಡೋರು, ದೇವಸ್ಥಾನಕ್ಕೆ ಕಲ್ಲು ಬಿಡೋರು, ಮಣ್ಣಾಕರು ಬರ್ತಾರೆ. ಇದುವರೆಗೂ ನನ್ನ ದೇವಸ್ಥಾನಕ್ಕೆ ಒಬ್ಬರು ಒಂದು JCB ಫ್ರೀ ಬಂದಿಲ್ಲ, ಒಂದು ಟ್ಯಾಕ್ಟ್ರಿ ಫ್ರೀ ಬಂದಿಲ್ಲ. ಹೇಳ್ಬೇಕಾರೆ ಏನಂತ ಗೊತ್ತಾ? ಬರ್ತಾನೆ ತಮ್ಮ ಉದಾಹರಣೆ, ನಮ್ JCB ಫ್ರೀ ಬಿಡ್ತೀನಿ ಅಂತಾನೆ ಈ ಕೆಲಸ ಆಗಕ್ಕ. ಈ ತಮ್ಮ ಹೇಳ್ತಾನೆ ಟ್ಯಾಕ್ಟ್ 2 ಬಿಡ್ತೀನಿ ಅಂತಾನೆ. ಈ ಅಣ್ಣ ಹೇಳ್ತಾನೆ ವೈರಿಂಗ್ ನಾನೇ ಮಾಡ್ತೀನಿ. ಈ ತಂಗಿ ಹೇಳ್ತಾರೆ ಅಡಿಗೆ ಮಾಡೋದು ನಾನೇ ಬರ್ತೀನಿ ಅಂತಾಳೆ. ನೀನ್ ಹೇಳ್ತೀಯ ನಾನೇ ಬಂದು ಕಸ ಹೊಡಿತೀನಿ ಅಂತ. ಎಲ್ಲ ಬರೇ ಇಲ್ಲಿ ಹೇಳ್ತಾರೆ. ಇಲ್ಲಿ ಬೇಕೇಮ್ಮ ಬರೀ ಇಲ್ಲೇ ಹೇಳ್ತಾರೆ. ಆತರ ಯಾವನು ಫ್ರೀಯಾಗಿ ಬಂದಿಲ್ಲ. ಎಲ್ಲ ದುಡ್ಡು ಮಾಡ್ತಾ ಇದೀನಿ. ಅಲ್ಲಿ ಮ್ಯಾಲ ದೇವಸ್ಥಾನ ಮಾಡಿಸ್ತಾ ಇರ್ತೀನಿ, ಒಂದು ಸಣ್ಣ ಗುಡಿ ಮಾಡ್ತೀನಿ. ದಯವಿಟ್ಟು ಸಹಕರಿಸಿ, ನಿಧಾನ ಕನಿವರಿ. ಅರ್ಥಾಗತ್ತಾ? ಇಲ್ಲಿ ಏನ್ ಗೊತ್ತೇನಮ್ಮ, ಸ್ವಯಂ ಉದ್ಭವ ಮೂರ್ತಿ ತೆಗಿಯಕ್ಕಾಗೋದಿಲ್ಲ. ನಾವು ಹಂಗಾರೆ ಅಲ್ಲಿಂದ ಕಿತ್ತಿಕ್ಕಿದ್ದು ಎಷ್ಟು ಕಷ್ಟ ನಮಗೆ ಗೊತ್ತು. ಈಗ ಅಲ್ಲಿ ಮ್ಯಾಲ ತೆಗಿಯಕ್ ಹೋಯ್ತು ಅಲ್ಲ ಬಿಟ್ಕೊಣಪ್ಪ. ಸುಮಾರು ಜನ ಕೈವಲ್ಲಿ ಹಾಕ್ಬಾರ್ದು. ಸರಿ ಹಾಕ್ಬೇಕು. ಸರಿ ಎಂದೇವ್ರಲ್ವಾ? ಕೈ ನೋವಾಯ್ತನಮ್ಮ. ಅಯ್ಯೋ ನಾನು ಇದೀನಲ್ಲ ದುರ್ಗಾಸನ. ನಾನು ಸರ್ಕೈತೀನಿ, ಅಪ್ಪನ ಸರ್ಕೈತೀನಿ. ಅವಳು ಹುಷಾರು ಮಾಡಿದ್ದೀನಿ. ಆ ತಂಗಿ ನೋಡ ಅವಳು ಶಬ್ದ ಅವ್ರು ಹುಷಾರು ಮಾಡಿ ನೋಡಪ್ಪ ಅವಳು. ನಿನ್ನ ಕೈಯೇ ಸಣ್ಣ ಇಷ್ಟೊಬ್ಬ ಹಾಕಿ ಸಣ್ಣ ಹಾಕೋಣ ಬಿಟ್ಟು ಯಾವ
ದುರ್ಗಾ ಸ್ಥಳ ಶ್ರೀ ಅಂತ ಹಾಕು. ಎಲ್ಲ ಮನೆಗಳಿಗೆ ಹೋಗಿ ಬಿಡ್ತಮ್ಮ. ಸೀರೆ ಸೀರೆ ಬೇಕು ಅಂದ್ರೆ ಕೈಗ ಮುರ್ಕೊಂಬರ್ರಿ. ಹುಷಾರು ಮಾಡ್ಕೋಬೇಕು. ಸುಮ್ಮನೆ ಹೆಂಗ್ ಬೇಕಂಗೆ ಹೇಳಿ ಮಾಡಿಬಿಡ್ರಿ. ಒಂದು ಹುಣಸೆ ಹುಳಿ ಬೆಲ್ಲ ಸುಮ್ಮನೆ ಅದೆಂತ ಕಾಲದಲ್ಲಿ ನೆನೆಸ್ಬಿಡ್ತೀನಿ. ಮುಗೀತು. ಅದಕ್ಕೂ ಒಂದು ಔಷಧಿ ಕೊಡ್ತೀನಿ. ಹಂಗೆ ನಾರ್ಮಲ್ ಇರಬೇಕು. ಆಪ್ಷನ್ ಆಯ್ತು ಅಂದರೆ ಹುಣಸೆ ಹುಳಿ ಬೆಲ್ಲ ಸುಣ್ಣ ಒಂದೇ ಒಂದು ದಿವಸ ಮಾಡ್ಬೇಕು. ಹುಷಾರ ಮಾಡಿ ಹುಣಸೆ ಹುಳಿ ಬೆಲ್ಲ ಸುಣ್ಣ ಬಿಸಿ ಮಾಡಿ ಚೆನ್ನಾಗಿ ಟೀ ಕಾಸ್ತಂಗೆ ಕಾಸಬೇಕು. ಕುಡ್ದಾನೆ ಟೀ ಕಾಸ್ತಂಗೆ ಕಾಸಬೇಕು. ಈ ಕಾಸಿದ್ನ ಹೆಂಗೆ ಬಿಸಿ ಕುಡಿಯೋಕ್ಕಾಗಲ್ಲ. ಹಂಗೆ ಆರಿಸ್ಕೊಂಡು ಹೆಂಗೆ ಕಾದು ಚೆನ್ನಾಗಿ ಕಾಯಬೇಕು. ಕಪ್ಪು ಕಾಯ್ತೈತಿ. ಕಾದು ಆರಿದ ಮೇಲೆ ಹಂಗೆ ಹಚ್ಬಿಟ್ಟು ಮತ್ತೆ ಕೈ ಕೂಡ ಇದನ್ನ ನಮ್ಮ ಮಗ ಒಳ್ಳೆ ಬುದ್ಧಿ ಕಲಿಲ್ವಾ ನೀವು ಟೊಮೆಟೊ ನಿಂಗೆ ಚೆನ್ನಾಗಿದೆಯಾ ಮಗಳು ಯಾವ್ದು ಬೇಕು ನಿಂಗೆ ಬಿಡೋದು ಯಾವ್ದು ಬೇಕು ಹೇಳ್ತಂತ ನಿಂಗೆ ಯಾವ್ದು ಇಷ್ಟ ನನಗೆ ಇಷ್ಟನ ನನಗೆ ಹೇಳಿ ಗೊತ್ತಾಗಲ್ಲ ಮಗಳೇ ಇನ್ನೊಂದು ಅಮ್ಮ ಕೊಡು ಸ್ವಲ್ಪ ನಿಮಗೆ ಇದು ಗೊತ್ತಂದ ಕೊಡು ನಿಮ್ಮ ಅಮ್ಮ ಕೊಡು ಬೇಡವಾ ಸೀರೆನೇ ಬೇಡ ಅಂದ್ರು ನೀವು ತಿಳಿ ಬೇಡ ಎಷ್ಟು ಮುಂದೆ ಮಾಡಿಲ್ಲ ಈಗ ಏನಾಯ್ತು ಎಷ್ಟು ಗಾಡಿ 3 ಸಲ ಆಕ್ಸಿಡೆಂಟ್ ಆಗಿ ಇವ್ರಿಗೂ 2 ಸಲ ಗಾಡಿ ಬಿಡ್ತಾರೆ. ಇನ್ನು ನನ್ನ ಮೈದ್ನ ಅದೇ ಗಾಡಿಗೆ ಫುಲ್ ಡೆತ್ ಆಗೋನು ಪುಣ್ಯ ಕುಡ್ಕೊಂಡು ಗಾಡಿ ತಗೊಂಡು ಪೂಜೆ ಮಾಡ್ಬೇಕಲ್ವಾ? ಆ ಗಾಡಿ ಮತ್ತೆ ಇವಾಗ ಆಕ್ಸಿಡೆಂಟ್ ಆಗಿ ಅಲ್ಲಪ್ಪ ಗಾಡಿ ದೇವ್ರು ಕೊಟ್ಟಾಗ ದೇವ್ರ ಮುಂದೆ ಬರೋಕ್ಕಾಗಲ್ಲ ಒಂದ್ಸರಿ ಬರಲಿಲ್ಲ. ಎಷ್ಟು ಹೇಳಿದ್ರು ಈಗ ಅನ್ಭವಿಸೋಣ ಮಗು ಪಾಪುದು ರಕ್ಷೆ ಆಯ್ತು. ಮದುವೆ ಆಗಿದ್ರೆ ಲವ್ ಮ್ಯಾರೇಜು ಅರ್ಕೆ ಮಾಡ್ಕೊಂಡು ಬರ್ದಾದ್ಮೇಲೆ ಬಂದ ನೌಕರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಅವಾಗಲೂ ಬರಲಿಲ್ಲ. ಫುಲ್ಲು ಜಗಳ ಮದುವೆನೂ ನೋಡಿ ಅಂದತ್ರೆ ಮದುವೆನೂ ಬರಲ್ವಂತೆ ಗಾಡಿ ಬರಲ್ವಂತೆ. ಆಗ ಅವ್ನು ಹಿಂಸೆ ಕೊಡಲೇಬೇಕು. ಯಾಕಂದ್ರೆ ಜನಕ್ಕೆ ದೇವ್ರು ಯಾಕೆ ಹಿಂಸೆ ಕೊಡ್ತಲ್ಲ? ಮನೇಲಿ ಸ್ವಲ್ಪ ತೊಂದರೆ ಇತ್ತು. ಯಾವ ಹಾಸನ ಏನು ಭಾಳ ದೂರ ಏನಿಲ್ಲ ತಮ್ಮ 90 ಕಿಲೋಮೀಟರ್ ಆಗ್ತಿಲ್ಲಿಂದ. ಮತ್ತೆ ಒಂದು ಮಾಡ್ಕೊಬೇಡಿ. ಅದೇ ಗಾಡಿ ಸ್ಟಿಕ್ಕರ್ ಒಳ್ಳೇದಾಗೈತೆ. ಅದೇ ಗಾಡಿ ದುರ್ಗಾಸ್ಥಳ ಕೃಪೆ ಅಂತ ಒಂದು ನದಿ ಬರ್ಸಿ ಒಂದು ಸ್ಟಿಕ್ಕರ್ ಫಾಸ್ಟ್ ಆಗ್ತಾರ. ಅಡ್ಬಿದ್ದು ತಪ್ಪಾಯ್ತು ಅಂತ ಹೋಗಪ್ಪ ಉಳಿದಾಳಿ ಮಗಳೇ. ಮಗಳಿಗೆ ತೇರ್ತ ಕುಡಿಸಿ ಮೊಸರನ್ನ ಹಾಲು ನೈವೇದ್ಯ ಮಾಡಿ ಊಟ ಮಾಡಿ ಸರಿ ಆಗುತ್ತೆ ಆಯ್ತಾ? ಪಾಪ ಕೊಡ್ತೀಯಾ? ಸೇಲ್ಗಿದೆಯಾ ನನಗೆ?